ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಎಲ್ಲ ಕಂಟೆಸ್ಟೆಂಟ್ ಬಗ್ಗೆನೂ ಒಂದೊಂದು ವಿಡಿಯೋ ಮಾಡ್ತೀನಿ. ಯಾವ್ದು ಫಸ್ಟ್ ಮಾಡಬೇಕು ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಅವರ ಪಾಸಿಟಿವ್ಸ್ ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಯಾರ್ದು ಜಾಸ್ತಿ ಕಾಮೆಂಟ್ಸ್ ಬಂದಿರುತ್ತೋ ಅವ್ರದ್ದು ಫಸ್ಟ್ ವಿಡಿಯೋ ಮಾಡ್ತೀನಿ. ನಿಮ್ಮ ಫೇವ್ರೇಟ್ ಯಾರು ಅಂತ ಕೂಡ ಕಾಮೆಂಟ್ ಮಾಡಿ. ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಲಿಟ್ರಲಿ ಸಖತ್ ಬೋರ್ ಆಗ್ತಾ ಇತ್ತು ಗುರು. ಎಪಿಸೋಡ್ ಮಾತ್ರ ಫಿನಾಲೆ ಹತ್ತತ್ರ ಬರ್ತಾ ಇರ್ಬೇಕಾದ್ರೆ ಇಷ್ಟೊಂದು ಬೋರಿಂಗ್ ಎಪಿಸೋಡ್ ಇದೇ ಗುರು. ಈ ಸೀಸನ್ ಅಲ್ಲೇ ನಾನು ನೋಡ್ತಾ ಇರೋದು. ಯಾವ ಸೀಸನ್ ಅಲ್ಲೂ ಕೂಡ ಈ ತರ ಎಪಿಸೋಡ್ ಅಂತೂ ನಾನು ನೋಡಿಲ್ಲ. ಎಲಿಮಿನೇಷನ್ ವಿಚಾರದಲ್ಲಂತೂ ಬಿಗ್ ಬಾಸ್ ಆಡೋದು ಒಂದಾ ಎರಡ ಗುರು. ಮಹಾನ್ ಡ್ರಾಮಾ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನಿಜವಾಗ್ಲು. ಈ ವಾರದ ಕಳಪೆ ಯಾರಿಗೆ ಕೊಡ್ಬೇಕು ಅಂತಂದ್ರೆ ನನ್ನ ಪ್ರಕಾರ ಅದು ಬಿಗ್ ಬಾಸ್ ಕೊಡ್ಬೇಕು ಗುರು. ಬಿಗ್ ಬಾಸ್ ನಿಜವಾದ ಕಳಪೆ ಗುರು. ಈ ವಾರ ನಿಜವಾಗ್ಲು ಧನ್ರಾಜ್ನ ತಗೊಬಂದು ಬೆಲೆ ಮಾಡಿದ್ರು ಅಂತ ಅನಿಸ್ತು. ಧನ್ರಾಜು ಏನೇ ಮಿಸ್ಟೇಕ್ ಮಾಡಿದ್ರು ಆನ್ ದಿ ಸ್ಪಾಟ್ ಹೇಳ್ಬೇಕಾಗಿತ್ತು. ಈಗ ತಗೊಬಂದು ಕೊನೆಯಲ್ಲಿ ಎಲಿಮಿನೇಷನ್ ಬೇಕಾಗಿರೋ ಉಳಿಸ್ಕೊಳ್ಳೋದಕ್ಕೋಸ್ಕರ ಕ್ಯಾನ್ಸಲ್ ಅಂತ ಮಾಡಿ ಕೊನೆಗೆ ಧನ್ರಾಜ್ದು ವಿಡಿಯೋ ಪ್ಲೇ ಮಾಡಿ ಇದರಿಂದನೇ ನಾವು ಎಲಿಮಿನೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಬಿಗ್ ಬಾಸ್? ಬೇಕಾಗಿದ್ರೆ ಸುದೀಪ್ ಅಣ್ಣ ಬಂದು ವೀಕೆಂಡ್ ಅಲ್ಲಿ ಕೇಳಿರೋರು ಅದನ್ನ. ಸ್ಪೆಷಲ್ ಆಗಿ ಧನ್ರಾಜ್ಗೆ ಯಾಕೆ ಈ ತರ ಮುಂದೆ ಹೋಗ್ಬಾರ್ದು ಧನ್ರಾಜ್ ಅಂತನ? ಧನ್ರಾಜ್ ಮಾಡಿರೋದು ಮಿಸ್ಟೇಕ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ತರ ಸ್ಪೆಷಲ್ ಆಗಿ ಏವಿ ಹಾಕಿ ಯಾಕೆ ಈ ತರ ಇದ್ ಮಾಡ್ತಾ ಇದ್ದೀರಾ? ಬೇರೆ ಕಂಟೆಸ್ಟೆಂಟ್ ಮಿಸ್ಟೇಕ್ ಮಾಡಿದಾಗ ನೀವು ಯಾಕೆ ಈ ತರ ಏವಿ ಹಾಕಿಲ್ಲ, ನೀವು ವಿಟಿ ಹಾಕಿಲ್ಲ, ನೀವು ಒಬ್ಬರಿಗೊಂದು ನ್ಯಾಯ ಮಾಡ್ತೀರಾ? ಈ ವಾರ ಎಲ್ಲರೂ ನಾಮಿನೇಷನ್ಸ್ ಅಂತಾರೆ, ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತಾರೆ. ಬಟ್ ಅದೆಲ್ಲ ಆದ್ಮೇಲೆ ಕೂಡ ನಾಮಿನೇಷನ್, ಕೊನೆಯ ನಾಮಿನೇಷನ್ ಪ್ರಕ್ರಿಯೆ ಅಂತ ಅಂದ್ಬಿಟ್ಟು ನಾಮಿನೇಷನ್ ಮಾಡಿಸ್ತೀರ. ನಿಮ್ಮ ಸ್ಟೇಟ್ಮೆಂಟ್ಗೆ ನೀವೇ ಕಾಂಟ್ರಡಿಕ್ಟ್ ಸ್ವಾಮಿ ಬಿಗ್ ಬಾಸ್. ಏನಾದ್ರೂ ಅರ್ಥ ಇದೆಯಾ ನಾಮಿನೇಷನ್ಸ್ ಮಾಡೋದ್ರಲ್ಲಿ? ಎಲ್ಲರೂ ವೋಟಿಂಗ್ ಲೈನ್ ಅಲ್ಲಿ ಇದ್ದಾರೆ, ಎಲ್ಲರೂ ನಾಮಿನೇಟು, ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಏನಕ್ಕೆ ಬೇಕು? ನಿಮ್ಮಲ್ಲಿ ಕಂಟೆಂಟ್ ಇಲ್ಲ ಅಂತಂದ್ರೆ ಬೇರೆ ಇನ್ನೇನಾದ್ರೂ ಮಾಡ್ಕೋಬೇಕಾಗಿತ್ತು ಬಿಗ್ ಬಾಸ್. ಸುಮ್ಮನೆ ಯಾಕೆ ಈ ತರ ನೋಡೋ ಜನರಿಗೆ ಇರಿಟೇಟ್ ಮಾಡ್ತೀರಾ? ಅದರಲ್ಲೂ ನಾಮಿನೇಷನ್ಸ್ ಅಲ್ಲೂ ಇರೋದ್ರಲ್ಲಿ ಬೆಟರ್ ಆಗಿ ಮಂಜು ವರ್ಸಸ್ ರಜತ್ ಗುರು ಚೆನ್ನಾಗಿತ್ತು, ನನ್ಗನ್ಸಿದ್ ಪರ್ಸನಲಿ ಚೆನ್ನಾಗಿತ್ತು. ಅದಾದ್ಮೇಲೆ ಮೋಕ್ಷಿತ ಅವರು ಸಕ್ಕದಾಗಿ ಕಡಿಮೆ ಮಾತಾಡಿದ್ರು ಕೂಡ ತುಂಬಾ ವ್ಯಾಲಿಡ್ ಪಾಯಿಂಟ್ ಗಳನ್ನ ಮಾತಾಡಿದ್ರು. ತ್ರಿವಿಕ್ರಮ್ ಸಹನು ಅಷ್ಟೇ ತುಂಬಾ ಸಕ್ಕದಾಗಿ ಆನ್ ಪಾಯಿಂಟ್ ನಾಮಿನೇಷನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ಏನಿಲ್ಲ ಗುರು, ಎಪಿಸೋಡು ಅಷ್ಟಕ್ಕಷ್ಟೇ ಅಂತ ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲೇ ಬಿಗ್ ಬಾಸ್ ಏನ್ ಮಾಡ್ತಾರೆ, ಎಲಿಮಿನೇಷನ್ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ಎಲ್ಲಾರನ್ನೂ ಸೋಫಾದಲ್ಲಿ ಕೂರಿಸ್ಬಿಟ್ಟು ಇವಾಗ ಕಾರಣ ತಿಳ್ಕೊಳ್ಳೋ ಸಮಯ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತಾರಲ್ವಾ, ಆ ತರ ಹೇಳ್ಬಿಟ್ಟು ತಗೊಬಂದು ವಿಟಿನ ಪ್ಲೇ ಮಾಡ್ತಾರೆ. ಪ್ಲೇ ಮಾಡಿದ್ರಿ ಆಯ್ತು, ಅದರಿಂದ ಯಾರಿಗೇನು ಯೂಸ್ ಆಯ್ತು ಸ್ವಾಮಿ? ಈಗ ಧನ್ರಾಜ್ದೇನೆ ಮಾನ ಹರಾಜ್ ಹಾಕಿದ್ರಿ, ಎಲ್ಲರ ಮುಂದೆನೂ ಹರಾಜ್ ಹಾಕಿದ್ರಿ, ಎಲ್ಲರಿಗೂ ತಂದಿಟ್ರಿ ಧನ್ರಾಜ್ದು. ಪ್ರಯೋಜನ ಏನಾಯ್ತು? ಈಗ ಏನಾದ್ರು ಯಾರಾದ್ರೂ ಮಿಡ್ ವೀಕ್ ಇಂದ ಎಲಿಮಿನೇಟ್ ಆದ್ರ, ಇಲ್ಲ ಅಂತಂದ್ರೆ ಧನ್ರಾಜ್ಗೆ ಏನಾದ್ರು ಶಿಕ್ಷೆ ಕೊಡ್ಸಿದ್ರ, ಇಲ್ಲ ನ್ಯಾಯವಾಗಿ ಆಡಿ ಗೆದ್ದವ್ರಿಗೆ ಏನಾದ್ರು ಉಪಯೋಗ ಆಯ್ತಾ? ಏನೂ ಇಲ್ವಲ್ಲ. ಈ ಡ್ರಾಮಾ ಯಾಕೆ ಬೇಕು ಬಿಗ್ ಬಾಸ್? ನಿಜವಾಗ್ಲು ನೀವು ಮಾಡೋದಂತೂ ನಿಜವಾಗ್ಲು ಸಖತ್ತಾಗಿದೆ ಗುರು. ಬಿಗ್ ಬಾಸ್ ಅವ್ರದ್ದು ಏನು ಮಾಡಕ್ಕಾಗಲ್ಲ, ಮಾಡ್ಲಿ ಬಿಗ್ ಬಾಸ್ ಏನೇನ್ ಮಾಡ್ತಾರೋ ಎಲ್ಲ ವಿಡಿಯೋ ಹಾಕ್ತಾರೆ. ಪಾಪ ಧನ್ರಾಜ್ ಅವರು ಅವ್ರಿಗೆ ಗೊತ್ತಾಗೋಯ್ತು ಮುಗೀತ್ ನನ್ನ ಕತೆ ಅಂತ ಅಂದ್ಬಿಟ್ಟು ಎಲ್ಲ ಇದ್ ಮಾಡಿದಾಗ ಧನ್ರಾಜ್ ಏನಾದ್ರು ಹೇಳೋದಿದ್ಯಾ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಕೇಳಿದಾಗ ಒಪ್ಕೋತಾರೆ. ನನ್ ಕಾಣಿಸಿದ್ ನಿಜಾನೇ, ಡೈರೆಕ್ಟ್ ಆಗಿ ಒಪ್ಕೊಂಡ ಗುರು ಧನ್ರಾಜ್. ನಾನೇನ್ ಇಲ್ಲ ಅಂತ ಯಾರು ಹೇಳಿಲ್ಲ, ಯಾಕಂತಂದ್ರೆ ಅವತ್ತೇ ಒಪ್ಕೊಂಡ ಡೈರೆಕ್ಟ್ ಆಗಿ. ಬಟ್ ಏನು ಅಂತಂದ್ರೆ ನೀತಿ ನಿಯತ್ತು ಅಂತ ಅಂದ್ಬಿಟ್ಟು ಬರೋ ಮನುಷ್ಯ ಈ ತರ ಮಾಡಿದಾಗ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಯಾರಿಗೇ ಆದ್ರೂ ಕಷ್ಟ ಆಗುತ್ತೆ. ನಾನು ಅದನ್ನೇ ಗುರು, ನಾನು ಮೊನ್ನೆನೇ ಹೇಳಿದ್ದೆ, ನನ್ಗೇನ್ ಧನ್ರಾಜ್ ವಿರೋಧಿ ಅಂತೇನಿಲ್ಲ. ನಾನು ಧನ್ರಾಜ್ ಪರವಾಗಿ ಎಷ್ಟು ಪಾಸಿಟಿವ್ ವಿಡಿಯೋಸ್ ಮಾಡಿದೀನಿ ನನಗೆ ಗೊತ್ತು, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಟ್ ಆದ್ರೆ ಅವತ್ತು ಎಪಿಸೋಡ್ ಆ ತರ ಇತ್ತು, ಮಾತಾಡ್ಲೇಬೇಕು ಗುರು. ಯಾರು ಸರಿ ಇದ್ರೆ ಸರಿ ಅಂತೀವಿ, ತಪ್ಪಿದ್ರೆ ತಪ್ಪು ಅಂತೀವಿ. ಅದರಿಂದ ನಮ್ಗೇನಾದ್ರೂ ಬರುತ್ತಾ? ಏನು ಬರಲ್ಲ ಗುರು, ಅಷ್ಟೇ. ಎಲ್ಲ ಆದ್ಮೇಲೆ ನೆಕ್ಸ್ಟ್ ಉಸ್ತುವಾರಿ ಕೇಳ್ತಾರೆ. ಹನುಮಂತಣ್ಣನ ಬುಡಕ್ಕೂ ತಂದಿರ್ತಾರೆ. ಏನಪ್ಪ ಹನುಮಂತಣ್ಣ ಅಂತ ಕೇಳ್ತಾರೆ. ಬಿಗ್ ಬಾಸ್ ನಾನು ನೋಡಿಲ್ಲ ರೀ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಹನುಮಂತಣ್ಣ ಫೋಕಸ್ ಏನಿತ್ತು, ಯಾವಾಗ್ಲೂ ಅಲ್ಲಿ ತ್ರಿವಿಕ್ರಮ್, ರಜತ್, ಮೋಕ್ಷಿತ ಅವ್ರ ಮೇಲೆನೇ ಇತ್ತು ಫೋಕಸ್. ಯಾಕಂದ್ರೆ ದೋಸ್ತರ ಮೇಲೆ ಸ್ವಲ್ಪ ನಂಬಿಕೆ ಇತ್ತು. ಕಡಿಮೆ ಫೋಕಸ್ ಮಾಡ್ತಾ ಇದ್ರು ಕಡಿಮೆ ಫೋಕಸ್ ಮಾಡ್ತಾ ಇದ್ರು ಅಷ್ಟೇ. ಎಲ್ಲ ಆದ್ಮೇಲೆ ನಿಮ್ಮ ಧನ್ರಾಜ್ ನಿಮ್ಮ ಇಮ್ಯುನಿಟಿ ವಾಪಸ್ ತಗೊಂಡಿದೀವಿ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಯಾಕೆ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ. ಈ ವಾರ ಏನೇ ಮಿಸ್ಟೇಕ್ ಆದ್ರೂ ಕೂಡ ಡೈರೆಕ್ಟ್ ಆಗಿ ಎಲಿಮಿನೇಷನ್ ಮೇಲೆ ಪರಿಣಾಮ ಬೀಳ್ತಾ ಇತ್ತು.
ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ಇಷ್ಟು ಸೀಸನ್ ಅಲ್ಲೂ ಬಿಗ್ ಬಾಸ್ ಯಾವತ್ತೂ ಇಂಟರ್ಫಿಯರ್ ಆಗಿರ್ಲಿಲ್ಲ. ಮನೆ ತ್ರಿವಿಕ್ರಮ್ ಆ ಗೇಮ್ ಅಲ್ಲಿ ಉಸ್ತುವಾರಿ ಇದ್ರಲ್ಲಿ ಎಲ್ಲರೂ ಫೋನ್ ಮಾಡಿದ್ರು. ಆ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಇಂಟರ್ಫಿಯರ್ ಆಗಿ ಟಾಸ್ಕ್ ಅನ್ನ ಮತ್ತೆ ಆಡಿಸಿದ್ರು. ಇದನ್ನ ಕೂಡ ಬಿಗ್ ಬಾಸ್ ನೇರವಾಗಿ ಎಲಿಮಿನೇಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾನು ರೈಲ್ ಆದ್ಮೇಲೆ ಟಿಕೆಟ್ ತಗೊಂತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ದ. ಅಷ್ಟೇ ಸಿಂಪಲ್ ಗುರು. ಧನ್ರಾಜ್ ವ್ಯಕ್ತಿತ್ವನ ಎಕ್ಸ್ಪೋಸ್ ಮಾಡ್ಬೇಕಾಗಿತ್ತು ಬಿಗ್ ಬಾಸ್, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಇನ್ನೇನಾದ್ರೂ ಯೂಸ್ ಇದೆಯಾ? ಸರಿ ಆಯ್ತು, ಈಗ ಧನ್ರಾಜ್ಗೆ ಏನಾದ್ರು ಪನಿಷ್ಮೆಂಟ್ ಕೊಟ್ರಾ? ಏನು ಇಲ್ಲ. ಹೋದ್ರೆ ಹೋಗ್ಲಿ ಮಿಡ್ ವೀಕ್ ಇಂದ ಯಾರನ್ನಾದ್ರೂ ಕಳಿಸಿದ್ರಾ? ಇಲ್ಲ. ಅಷ್ಟು ಬೆಳ್ಳೆಲ್ಲ ಮುರ್ಕೊಂಡು ಮೋಕ್ಷಿತ ಈ ಕಡೆ ಭವ್ಯ ಆಟ ಆಡಿದ್ರು, ಅವ್ರಿಗೇನಾದ್ರು ಪ್ರತಿಫಲ ಸಿಕ್ತಾ? ಏನು ಇಲ್ಲ. ಇನ್ನೇನಕ್ಕೆ ಮತ್ತೆ ಅಲ್ವಾ? ಯೋಚನೆ ಮಾಡಿ ಒಂದ್ ಸೆಕೆಂಡು. ಎಲ್ಲ ಆದ್ಮೇಲೆ ಮತ್ತೆ ಬೇಜಾರಲ್ಲಿ ಓಡಾಡ್ತಾ ಇರ್ತಾರೆ. ಹನುಮಂತಣ್ಣ ಒಂದ್ ಕಡೆ ಬೇಜಾರಾಗ್ತಾರೆ. ಇಲ್ಲಿ ನಮ್ಮ ಧನ್ರಾಜ್ ಆದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ನೋಡಿದಾಗ ಅಯ್ಯೋ ಪಾಪ ಅನ್ಸುತ್ತೆ ಗುರು. ಬಟ್ ಏನು ಮಾಡಕ್ಕಾಗಲ್ಲ, ರಿಯಾಲಿಟಿ ಅದು. ನಾನು ಅವತ್ತು ಹೇಳಿದ್ದೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಅಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ, ಬಂತು ಅಷ್ಟೇ ಅಲ್ವಾ? ಆ ಕಡೆ ಹನುಮಂತಣ್ಣ ಕೂಡ ಒಪ್ಕೋತಾನೆ, ಉಸ್ತುವಾರಿಯಾಗಿ ನಾನು ನೋಡ್ಬೇಕಾಗಿತ್ತು ನೋಡಿಲ್ಲ ಅಂತ. ಅಲ್ಲಿ ಕೆಲವರೆಲ್ಲಾನು ಮಾತಾಡ್ತಾರೆ, ಮುಂದೆ ಮಾತಾಡ್ತಾರೆ ಗುರು. ಏನು ಮಾಡಕ್ಕಾಗಲ್ಲ, ಮನೇಲಿ ಯಾರು ಸಾಕ್ಷ್ಯ ಇಲ್ಲ ಅಂತ ಮುಂದೆ ಮಾತಾಡ್ತಾರೆ. ಹಿಂದೆ ಹೋದ್ಮೇಲೆ ಎಲ್ಲ ಗುಂಡಿ ತೋಡ್ತಾರೆ. ಅಷ್ಟೇ ಡಿಫ್ರೆನ್ಸ್. ನಾವು ಯಾವತ್ತೂ ಅಷ್ಟೇ ಗುರು, ಒಂದು ವೇನಲ್ಲಿ ಹೋದಾಗ ಕರೆಕ್ಟ್ ಆಗಿ ಹೋಗ್ತಾ ಇದ್ದಾಗ ಅದೇ ತರ ಹೋಗ್ಬೇಕು. ಇಲ್ಲ ಅವತ್ತು ಅದನ್ನೇ ನಾನು ಹೇಳಿದ್ದು, ಧನ್ರಾಜ್ ಏನಾದ್ರು ಮಿರರ್ ಕಾಣಿಸ್ತಾ ಇದೆ ಬಿಗ್ ಬಾಸ್ ನಾನು ಆಡಲ್ಲ ಅಂತ ಒಂದು ಮಾತು ಹೇಳಿದ್ರೆ ಹೀರೋ ಆಗೋಗಿರೋರು ಇವತ್ತು. ಬೆಟರ್ ಲಕ್, ಏನು ಮಾಡಕ್ಕಾಗಲ್ಲ. ಇದು ಪಂಚಾಯತ್ ಇನ್ನು ವೀಕೆಂಡ್ ಅಲ್ಲಿ ಬೇರೆ, ವೀಕೆಂಡ್ ವಿತ್ ಧನ್ರಾಜ್ ಆಗುತ್ತೆ ಗ್ಯಾರಂಟಿ. ಬಿಗ್ ಬಾಸ್ ಬಿಡಲ್ಲ, ವೀಕೆಂಡ್ ವಿತ್ ಧನ್ರಾಜ್ ಮಾಡ್ತಾರೆ, ನೋಡ್ಕೊಳ್ಳಿ. ಎಲ್ಲ ಆದ್ಮೇಲೆ ಎಲ್ಲಾ ಸದಸ್ಯರು ನಾಮಿನೇಟ್ ಆಗೋಗಿದ್ದೀರಾ. ಮಿಡ್ ವೀಕ್ ಎಲಿಮಿನೇಷನ್ ಅಂತ ಓಪನ್ ಮಾಡಿದ್ರಿ ವೋಟಿಂಗ್ ಲೈನಪ್. ಧನ್ರಾಜ್ ಸೇಫ್ ಆಗೋವರೆಗೂ ಓಪನ್ ಇತ್ತು. ಈಗ ಓಪನ್ ಅಪ್ ಆಗುತ್ತೆ. ಎಲ್ಲರೂ ನಾಮಿನೇಟ್ ಅಲ್ಲಿ ಇದ್ದಾರೆ. ಕೊನೆಯ ವಾರದ ನಾಮಿನೇಷನ್ ಪ್ರಕ್ರಿಯೆ ಮಾಡಿ. ಎಲ್ಲರೂ ನಾಮಿನೇಟು, ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಏನಕ್ಕೆ? ನನ್ಗೆ ಅದೇ ಗುರು ಅರ್ಥ ಆಗ್ಲಿಲ್ಲ. ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ಕಾಮೆಂಟ್ ಮಾಡಿ ಗುರು. ಎಲ್ಲರೂ ನಾಮಿನೇಟ್ ಆಗೋಗಿದ್ದಾರೆ, ಮತ್ತೆ ಈ ನಾಮಿನೇಷನ್ ಪ್ರಕ್ರಿಯೆ ಏನಕ್ಕೆ ಬೇಕು? ಎಲ್ಲ ಆದ್ಮೇಲೆ ಫಸ್ಟ್ ಮಂಜುನ ಕರೀತಾರೆ. ಅಂದ್ರೆ ಒಬ್ರು ಮೂವರ್ನ ನಾಮಿನೇಟ್ ಮಾಡಿ ಆ ರಿಂಗ್ ಅಲ್ಲಿ ಫೋಟೋ ಇಡಬೇಕು. ಫೋಟೋ ಇಟ್ಟಿದ್ದಾದ್ಮೇಲೆ ಅವ್ರು ಫೈರ್ ಮಾಡ್ತಾರೆ, ಫೋಟೋ ಸುಟ್ಟೋಗುತ್ತೆ. ಸೂಕ್ತ ಕಾರಣ ಕೊಟ್ಟು ನಾಮಿನೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. ರಜತ್ ಅವರನ್ನ ಮಂಜಣ್ಣ ಫಸ್ಟ್ ಇದ್ ಮಾಡ್ತಾರೆ. ನಿನ್ನ ಮಾತು, ನಿನ್ನ ಭಾಷೆ, ನಾನೇ ಸುಪೀರಿಯರು, ನಾನೇ ಕಿಂಗು ಅನ್ನೋ ತರ ಮಾತಾಡ್ತೀಯ, ನಿನ್ನ ಆಟಿಟ್ಯೂಡು, ನಿನ್ ಬಿಹೇವಿಯರು, ಇದ್ರ ಬಗ್ಗೆ ಮಾತಾಡ್ತಾರೆ ಒಬ್ರು. ರಜತ್ ಇರೋದು ಅದೇ ತರನೇ. ಏನು ಮಾಡಕ್ಕಾಗಲ್ಲ. ಕ್ಲಿಯರ್ ಕಟ್ ಆಗಿ ಮಂಜಣ್ಣ ಪಾಯಿಂಟ್ ಹೇಳಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯನ ನಾಮಿನೇಟ್ ಮಾಡ್ತಾರೆ. ಭವ್ಯ ಅವ್ರಿಗಂತೂ ಗುರು ನಾಮಿನೇಷನ್ಸ್ ಅಲ್ಲಿ ಎಲ್ಲ ಒಂದೇ ಪಾಯಿಂಟ್ ತಗೊಂಡ್ರು ಗುರು. ಏನು ಅಂತಂದ್ರೆ ಎಲ್ಲ ಮೋಸ ಮಾಡಿ, ಅಂದ್ರೆ ಗೆಲ್ಬೇಕು, ನಾನು ಹೆಂಗಾದ್ರೂ ಮಾಡಿ ಗೆಲ್ತೀನಿ ಅನ್ನೋದು ತಪ್ಪು ಅನ್ನೋ ತರ ಹೇಳ್ತಾರೆ. ಬಟ್ ನನ್ಗನ್ಸಿದ್ ಹೇಳ್ತೀನಿ ಗುರು, ಅವ್ರು ಬೇಕಾಗೆ ಭವ್ಯ ಅವ್ರು ಎಲ್ಲೂ ಮೋಸ ಮಾಡಿ ಗೆಲ್ಲಬೇಕು ಅಂತ ಗೆದ್ದಿಲ್ಲ ಗುರು. ಅದು ಅವ್ರ ಟೈಮ್ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಎಲ್ಲ ಗ್ರಹಚಾರ ಕೂಡಿ ಬಂದ್ಬಿಟ್ಟಿದೆ ಅಷ್ಟೇ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋಲ್ಸ್ ಆಗೋಗ್ತಾ ಇದೆ ಅಷ್ಟೇ. ಈಗ ಗೂಟದ ಮೇಲೆ ಇರಬಾರ್ದು ಅಂತ ಅಂದ್ಬಿಟ್ಟು ಏನ್ ರಜತ್ ಅವರ ಹೇಳಿದ್ರು ವೆಯ್ಟ್, ಇವ್ರು ಭವ್ಯ ಅವರ ಇರ್ಬೇಕು ಅಂತ ಹೇಳಿದ್ರ ವೆಯ್ಟ್ ಇಲ್ಲ. ಏನ್ ಮಾಡಕ್ಕಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಗುತ್ತೆ. ಬಟ್ ಆದ್ರೆ ಕೊನೆಗೆ ಈ ತರ ಮೋಸ ತರ ಪೋಟ್ರೆ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೌತಮಿನ ನಾಮಿನೇಟ್ ಮಾಡ್ತಾರೆ. ನನಗೆ ಶಾಕ್ ಆಗೋಯ್ತು, ಮಂಜಣ್ಣ ಬಂದು ಗೌತಮಿನ ನಾಮಿನೇಟ್ ಮಾಡೋದೇನು ಅಂತ. ಆಮೇಲೆ ಫ್ಲಾಶ್ ಆಗೋಯ್ತು, ಲಾಸ್ಟ್ ವೀಕ್ ಹೋಗ್ತಾ ಇದೀವಲ್ಲ ಅದಕ್ಕೆ ಗೇಮ್ ಅಂತ ತೋರಿಸ್ಬೇಕು ಅಂತ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ನಾಮಿನೇಟ್ ಮಾಡ್ಬಿಟ್ಟು ಟಾಸ್ಕ್ ಅಂತ ಬಂದಾಗ ಚೆನ್ನಾಗ್ ಆಡ್ತೀರಾ, ಆದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲ ಸೇಮ್ ಪಾಯಿಂಟ್ಗಳು ಗುರು, ಎಲ್ಲರೂ ಪ್ರತಿಯೊಬ್ರು ಅದೇ ರೀತಿ ಪಾಯಿಂಟ್ಗಳನ್ನ ಹೇಳ್ಕೊಂತ ಬರ್ತಾರೆ. ತ್ರಿವಿಕ್ರಮ್ ಮಾತ್ರ ಸ್ವಲ್ಪ ಚೆನ್ನಾಗಿ ನಾಮಿನೇಟ್ ಮಾಡಿದ್ರು. ತ್ರಿವಿಕ್ರಮ್ ಬಂದ್ಬಿಟ್ಟು ಮಂಜು ಅವ್ರನ್ನ ಹೇಳ್ತಾರೆ ಗ್ರೇ ಏರಿಯಾ ವೆರಿ ಗುಡ್. ಬಟ್ ಆದ್ರೆ ಗ್ರೇ ಏರಿಯಾ ಅಂತ ಅಂದ್ಬಿಟ್ಟು ಆ ಟಾಸ್ಕ್ ಗಳನ್ನೇ ಹಾಳಾಗ್ತಾ ಇದೆ ನಿಜವಾಗ್ಲು. ನೆನ್ನೆ ಕೂಡ ಅದನ್ನ ತಾನೇ ಮಾತಾಡಿದ್ ಬಿಗ್ ಬಾಸ್. 99% ಎಫರ್ಟ್ ಇರ್ಬೇಕು, 1% ಗ್ರೇ ಏರಿಯಾ ಇರ್ಬೇಕು. 99% ಗ್ರೇ ಏರಿಯಾ, 1% ಎಫರ್ಟ್ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಅದೆಲ್ಲ ಆದ್ಮೇಲೆ ಹೇಳ್ತಾರೆ ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿ ಮಂಜಣ್ಣ ಬಗ್ಗೆ ನೀಟಾಗಿ ಹೇಳ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ಸೂಪರ್ ಆಗಿತ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದು ಗೌತಮಿ ಬಂದು ಒಂದೇ ಒಂದು ಇದರಲ್ಲಿ ಅವರು ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ, ಒಂದೇ ಒಂದು ದಾರಿಯಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಅವರು ನಿಜವಾಗ್ಲೂ ಅದೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಗುರು ಗೌತಮಿ ಅವ್ರಿಗಂತೂ. ಬಟ್ ಎನಿವೇ ಏನು ಹೇಳಕ್ಕಾಗಲ್ಲ, ಯಾಕಂತಂದ್ರೆ ಫಿನಾಲೆಗೆ ಹತ್ರ ಬಂತು, ಚೆನ್ನಾಗಾಗ್ಲಿ ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಭವ್ಯ ಅವರನ್ನ ನಾಮಿನೇಟ್ ಮಾಡಿ ಆ ಹನುಮಂತ ಅವ್ರನ್ನ ಹೊಡೆದಿದ್ದು, ಅದ್ರ ಜೊತೆಗೆ ಸೇಮ್ ಪಾಯಿಂಟ್ ಅಗೇನ್ ಮಿಸ್ಟೇಕ್ ಆಗುತ್ತೆ, ಮೋಸ ಮಾಡಿ ಗೆಲ್ಲೋದು. ಅಂದ್ರೆ ಗುರು ಇಲ್ಲಿ ಭವ್ಯ ಅವ್ರನ್ನ ನೀಟಾಗಿ ಏನ್ ಮಾಡ್ತಾ ಇದಾರೆ, ಹಾಕೊಡ್ತಾ ಇದಾರೆ ಅಷ್ಟೇ. ಯಾರಿಗೆ? ಜನಗೆ ನೋಡಿ ಭವ್ಯ ಅವ್ರದ್ದು ಮಿಸ್ಟೇಕ್ ಇದು, ಭವ್ಯ ಅವ್ರದ್ದು ಮಿಸ್ಟೇಕ್ ಇದು ಅಂತ ಎತ್ತಿ ತೋರ್ಸೋ ಪ್ರಯತ್ನ ಮಾಡ್ತಾ ಇದಾರೆ ಅಷ್ಟೇ.
ಜನ ಏನು ನೋಡದೆ ಇರೋದೇನಿಲ್ಲ ಗುರು. ಹೊಸ ಪಾಯಿಂಟ್ ಏನಾದ್ರು ಇದ್ರೆ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಮೋಕ್ಷಿತಾ ಬರ್ತಾರೆ. ಮೋಕ್ಷಿತಾ ಬಂದು ತುಂಬಾ ಸ್ಮಾರ್ಟ್ ಆಗಿ ಶಾರ್ಟ್ ಆಗಿ ಚೆನ್ನಾಗಿ ಹೇಳಿದ್ರು ಅಂತ ನನ್ಗೆ ಅನಿಸ್ತು ಗುರು. ಫಸ್ಟ್ ಬಂದು ಧನರಾಜ್ ಅವರು ನೀತಿ ನಿಯತ್ತು ನಿಜಾಯಿತಿ ಅಂತ ಹೋಗೋ ಧನರಾಜು, ಎಲ್ಲರಿಗೂ ಬುದ್ಧಿ ಹೇಳೋ ಧನರಾಜು ಈ ಟಾಸ್ಕ್ ಅಲ್ಲಿ ಈ ತರ ಮಾಡಬಾರ್ದಾಗಿತ್ತು. 100% ಕರೆಕ್ಟು, ಅದ್ರಲ್ಲಿ ಎರಡು ಮಾತೇ ಇಲ್ಲ. ನೆಕ್ಸ್ಟ್ ಮಂಜಣ್ಣಗ ಹಳೆ ವಿಚಾರ. 6-7 ವಾರದಿಂದ ಮಂಜಣ್ಣ ಕಳೆದೋಗಿದ್ರಿ. ಈ ವಾರ ಮಾತ್ರ ಮಂಜಣ್ಣ ಇದ್ದೀರಾ. ಈ ಮಂಜಣ್ಣ 6-7 ವಾರದಿಂದ ಇರಬೇಕಾಗಿತ್ತು. ಗೌತಮಿ ಬಂದ್ರೆ ಜನಗಳ ಜೊತೆ ಬೆರೀತಾ ಇಲ್ಲ, ನೀನ್ ಬರೀ ಮಂಜಣ್ಣನ ಜೊತೆ ಇದೆಯಾ. ಟಾಸ್ಕ್ ಅಂತ ಬಂದಾಗ ಎಫರ್ಟ್ ಇರುತ್ತೆ, ಬಟ್ ಎಲ್ಲ ಮನೆಯಲ್ಲಿ ಓವರ್ ಆಲ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಿಂದು 0 ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಗೌತಮಿ ಬರ್ತಾರೆ. ಗೌತಮಿ ಬಂದು ಬಗು ಅವ್ರನ್ನ ನಾಮಿನೇಟ್ ಮಾಡಿ ಎಗೈನ್ ಸೇಮ್ ರೀಸನ್, ಮೋಸ ಮಾಡಿ ಗೆಲ್ತೀರಾ, ಅದೊಂದೇ ಪಾಯಿಂಟ್. ಅದ್ಬಿಟ್ಟು ಬೇರೆ ಇನ್ನೇನಾದ್ರೂ ಹೇಳ್ಬೇಕಾಗಿತ್ತು ಗುರು. ನೆಕ್ಸ್ಟ್ ಬಂದು ರಜತ್ ಅವ್ರನ್ನ ಮಾಡ್ತಾರೆ. ರಜತ್ ಅವ್ರಿಗೆ ನಾಮಿನೇಟ್ ಮಾಡ್ಬಿಟ್ಟು ಉಸ್ತುವಾರಿ ಬಗ್ಗೆ ಹೇಳ್ತಾರೆ. ಉಸ್ತುವಾರಿ ಮಾಡ್ಬೇಕಾದ್ರೆ ನೀವು ಒಂದ್ ಕಡೆ ಫೇವರಿಸಮ್ ಮಾಡಿದ್ರಿ, ನೀವು ಯಾರಿಗೋ ಒಬ್ರಿಗೆ ಸಪೋರ್ಟ್ ಮಾಡೋ ತರ ಇದ್ದೀರಾ, ನಿಮ್ದೇ ಒಂದು ಗುಂಪು ತರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಗುರು ಇದು ರಜತ್ ಅವ್ರ ಬಗ್ಗೆ ಗೌತಮಿ ಹೇಳಿದ್ದು 100% ಸತ್ಯ ಅಂತ ಅನಿಸ್ತು. ಮೋಕ್ಷಿತಾ ಅವರನ್ನ ನಾಮಿನೇಟ್ ಮಾಡ್ತಾರೆ. ಮೋಕ್ಷಿತಾ ಅವರು ನೀವು ಕ್ಯಾಪ್ಟನ್ಸಿ ಆಗಿಲ್ಲ, ನೀವು ಸಿಕ್ಕಿರೋ ಅವಕಾಶಗಳನ್ನೆಲ್ಲ ಬಳಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕ್ಯಾಪ್ಟನ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಗುರು, ಬೇರೆಯವರು ಆಗಿದ್ದಾರೆ, ಹೆಂಗೆಂಗೋ ಕ್ಯಾಪ್ಟನ್ ಆಗಿದ್ದಾರೆ. ನನ್ಗನ್ಸಿದ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ, ಹೆಂಗಾದ್ವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಎಫರ್ಟ್ಸ್ ಹಾಕಿದ್ದಾರೆ, ಬಟ್ ಮೋಕ್ಷಿತಾ ಅವ್ರ ಎಫರ್ಟ್ಸ್ ಲಾಸ್ಟ್ 2 ವೀಕ್ ಇದ್ದಂಗೆ ಹಿಂದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್. ಅದಕ್ಕೂ ಮುಂಚೆ ಅಷ್ಟೊಂದು ಅಗ್ರೆಸಿವ್ ಎಫರ್ಟ್ಸ್ ಅವ್ರು ಹಾಕಿಲ್ಲ. ಅಟ್ಲೀಸ್ಟ್ ಒಂದು 5 ವಾರದಿಂದ ಹಾಕಿದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ರಜತ್ ಕಾಕ ಬರ್ತಾರೆ. ರಜತ್ ಕಾಕ ಬಂದು ಮಂಜಣ್ಣ ಇವರಿಬ್ಬರದು ಮಾತ್ರ ಟಗ್ ಆಫ್ ಫಾರ್ ಸಖತ್ತಾಗಿತ್ತು ಗುರು. ಒಬ್ರಿಗೊಬ್ರು ವಾದ ವಿವಾದ ಮಾತ್ರ ಎಕ್ಸಲೆಂಟ್ ಹೈಲೈಟ್ ಆಗಿತ್ತು. ಬಟ್ ಮಂಜಣ್ಣ ಮಾತ್ರ ಸಖತ್ತಾಗಿ ಮಾತಾಡಿದ್ರು. ಅಷ್ಟೇ ಸಖತ್ತಾಗಿ ರಜತ್ ಕೂಡ ಮಾತಾಡಿದ್ರು ಗುರು. ಇಲ್ಲಿ ಮಾತಾಡ್ಬಿಟ್ಟು ಅವ್ರು ಹೇಳ್ತಾರೆ, ನಿಮ್ಮ ಮಾತು, ನಿಮ್ಮ ಭಾಷೆ, ನಿಮ್ಮ ಇದು ಸರಿ ಇಲ್ಲ. ಎಲ್ಲ ಬಂದು ನನ್ನ ಟಾಸ್ಕ್ಗಳಲ್ಲೆಲ್ಲ ನೀನು ಆ ತರ ಮಾಡ್ತಾ ಇದ್ದೆ, ಈ ತರ ಅಂತಿದ್ದೆ, ನಿನ್ನ ಟಾಸ್ಕ್ಗಳಲ್ಲಿ ನೀನು ಒಂದು ಗುಂಪು ಕಟ್ಕೊಂಡಿದ್ಯಾ. ಕೊನೆಗೆ ಯಾವ ರೀತಿ ಬರುತ್ತೆ ಅಂತಂದ್ರೆ ರಜತ್ ಹೇಳ್ತಾರೆ, ನೀನು ಒಂದು 6 ವಾರದಿಂದ ನಿನ್ನೊಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗೋದಕ್ಕೆ ಬಿಟ್ಟಿಲ್ಲ, ಒಂದು ಟಾಸ್ಕ್ ಗೆಲ್ಲೋದಕ್ಕೆ ಬಿಟ್ಟಿಲ್ಲ. ಆ ಕಡೆ ಮಂಜಣ್ಣ ನೀಟಾಗಿ ಹಂಗಾದ್ರೆ ನೀನು ಬೇಕಂತಾನೆ ಮಾಡ್ತಾ ಇದೀಯಾ. ಎಲ್ಲ ಎಕ್ಸ್ಪೋಸ್ ಮಾಡಿದ್ರು ನಿಜವಾಗ್ಲು ಮಂಜಣ್ಣ. ಆ ರಜತ್ ಕೂಡ ಮಾಡಿರೋದು ಅದೇ ತರ ಇದೆ. ಲಾಸ್ಟ್ ವೀಕ್ ಎಲ್ಲ ರಜತ್ ಅವರು ಟಾರ್ಗೆಟ್ ಮಾಡಿದ್ರು ಮಂಜಣ್ಣನ ಅಂತ ಅನಿಸ್ತಾ ಇತ್ತು. ಬಟ್ ಈಗ ರಜತ್ ಅವರೇ ಓಪನ್ ಅಪ್ ಆಗಿ ಆ ತರ ಹೇಳ್ಕೊಂಡ್ರೆ ನಾನು ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ. ಈ ಸೆಂಟರ್ ಗ್ಯಾಪ್ ಅಲ್ಲಿ ಬಂದು ಆ ಕಡೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರಿಬ್ರು ಕೂಡ ಪಾಯಿಂಟ್ ಬರ್ತಾ ಇರ್ಬೇಕಾದ್ರೆ ಆ ಕಡೆ ಅಂದ್ರೆ ಮಾತುಗಳು, ಒಂದು ಮಾತು ನಮ್ ಜೊತೆ ಇರ್ತೀಯಾ, ಮತ್ತೆ ಅವ್ರ ಬಗ್ಗೆ ಹಿಂಗ್ ಹೇಳ್ತೀಯಾ, ಇವ್ರ ಬಗ್ಗೆ ಹಿಂಗ್ ಹೇಳ್ತೀಯಾ, ಹಿಂದೆ ಮುಂದೆ ಮಾತಾಡ್ತೀಯ ಅಂತ ಅಂದ್ಬಿಟ್ಟು ರಜತ್ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ತ್ರಿವಿಕ್ರಮ್ ಮತ್ತೆ ಅವ್ರಿಗೆ ಕ್ಲಾಶ್ ಆಗುತ್ತೆ. ಅದೆಲ್ಲ ಸುಮ್ನೆ ಕಂಟೆಂಟ್ಗೋಸ್ಕರ ಅಷ್ಟೇ ಗುರು, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಮತ್ತೆ ಎಲ್ಲ ಮುಗ್ದಾದ್ಮೇಲೆ ಹೋಗಿ ಒಂದಾಗ್ತಾರಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯದಿಂದ ನನ್ ಕೆಟ್ಟ ಹೆಸರು ಬಂತು, ಮೋಸ ಮಾಡಿ ಆಡ್ತಾ ಇದೀಯ ಭವ್ಯ, ಬ್ಯಾಡ ಅಂತ ಅಂದ್ಬಿಟ್ಟು ಅದನ್ನ ಭವ್ಯ ಅವ್ರಿಗೆ ಹೇಳ್ತಾರೆ. ಇನ್ನೇನಾದ್ರೂ ಬೇರೆ ಪಾಯಿಂಟ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಧನು ವಿಚಾರ ಬಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಬಂದು ಅವರು ಎಕ್ಸಿಟ್ ಆಗ್ತಾರೆ, ಯಾವ್ದು ನಾಮಿನೇಷನ್ಸ್ಗೆ ಬರ್ತಾರೆ. ಅಲ್ಲಿ ಅವರು ಆರ್ಕೆಯ ಕುರಿ ಆದ್ರು, ಅವ್ರ ಬಗ್ಗೆ ಅವರು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ನಿಜವಾಗ್ಲೂ ಅಲ್ಲಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಧನರಾಜ್ ಅವರು, ತಗೊಂಡಿಲ್ಲ, ಈಸಿಯಾಗಿ ಬಿಟ್ಕೊಟ್ರು ಅಂತ ನನ್ಗೆ ಅನಿಸ್ತು. ಇಲ್ಲಿ ವ್ಯಾಲಿಡ್ ಆಗಿ ರಜತ್ ಅವರು ಹೇಳಿದ್ರು ಅಂತ ನನ್ಗೆ ಅನಿಸ್ತು ಗುರು. ಪಾಯಿಂಟ್ಸ್ ಬಂದಾಗ ಓವರ್ ಆಲ್ ನೋಡಿದಾಗ ಏನು ಅಷ್ಟೊಂದು ಇದು ವ್ಯಾಲಿಡ್ ನಾಮಿನೇಷನ್ಸ್ ಅಲ್ಲ. ಎಲ್ಲಾರು ಕೊಟ್ಟಿದ್ದು ಒಂದೇ ರೀಸನ್, ಕಳೆದೋಗಿದ್ರಿ, ಮೋಸ ಮಾಡಿದ್ರಿ, ಕಾಣಿಸ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಮಾತು ಸರಿ ಇಲ್ಲ, ವ್ಯಕ್ತಿತ್ವ ಸರಿ ಇಲ್ಲ. ಇದೇ ಪಾಯಿಂಟ್, ಬೇರೆ ಹೊಸ ಪಾಯಿಂಟ್ಗಳು ಯಾವುದೂ ಇಲ್ಲ. ಸಿಲ್ಲಿ ತುಪ್ಪಾಸ್ ನಾಮಿನೇಷನ್ಸ್ ಅಂತ ನನ್ಗೆ ಅನಿಸ್ತು ಗುರು. ಈ ನಾಮಿನೇಷನ್ಸ್ ವ್ಯಾಲಿಡೇ ಅಲ್ಲ ನಿಜವಾಗ್ಲು. ಸುಮ್ಮನೆ ಎಲ್ಲರೂ ನಾಮಿನೇಟ್ ಅಂದ್ಮೇಲೆ ನಾಮಿನೇಷನ್ಸ್ ಏನಕ್ಕೆ ಬೇಕು? ಸಿಂಪಲ್ ಆಗಿ ಯೋಚನೆ ಮಾಡಿ ಗುರು, ಅಲ್ವಾ? ಈ ಕೆಲಸ ಮಾಡೋ ಬದಲು ಬಿಗ್ ಬಾಸ್ ಮೊದಲನೇ ವಾರನೇ ಓಪನ್ ಮಾಡಿ, ಮೊದಲನೇ ದಿನನೇ ವೋಟಿಂಗ್ಸ್ ಓಪನ್ ಮಾಡಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ರೆ ಸರಿಯಾಗಿರೋದು. ಎಲ್ಲ ವೋಟಿಂಗ್ ಮಾಡ್ಕೊಂಡ್ ಬಂದಿರೋರು, ಕೊನೆಗೆ ಅವ್ರಿಗೆ ಯಾರು ಬೇಕು ಅವ್ರನ್ನ ತೆಗ್ದಿರೋ ಮುಗಿದೋಗ್ತಾ ಇತ್ತು. ಈ ಡ್ರಾಮಾಗಳೆಲ್ಲ ಏನಕ್ಕೆ ಬೇಕು ಗುರು? ನಿಮ್ಗೇನು ಅನಿಸ್ತದ? ನನ್ನ ಎಪಿಸೋಡ್ ನೋಡಿ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಮರಿಬೇಡಿ, ನೆಕ್ಸ್ಟ್ ಎಲ್ಲರ ಬಗ್ಗೆನೂ ಒಂದು ಪಾಸಿಟಿವ್ ವಿಡಿಯೋಸ್ ಮಾಡ್ತೀನಿ. ಯಾರ್ದು ಪಾಸಿಟಿವ್ ವಿಡಿಯೋಸ್ ಮಾಡಬೇಕು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಯಾರ್ದು ಹೈಯೆಸ್ಟ್ ಕಾಮೆಂಟ್ಸ್ ಬಂದ್ರೆ ಅವ್ರದ್ದು ಫಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.